Good morning, students. In our last class, in Principles and Practice of Management, we have discussed nature of planning. Today, in this class, I am going to discuss planning process. Planning process. There are various steps in planning process. There are, first one, recognizing need for action. Second one, gathering necessary information. Determination of objectives. Establishment of planning premises. Determination of alternative courses. Evaluation of alternative courses and choosing the best. Preparation of derivative or secondary plans. Timing and sequence of operations. Securing and participation of employees. Considering strategy. Then providing follow-up to the proposed course of action. Let us discuss one by one. First one, recognizing the need for action. The first step in planning process is the awareness of business opportunities and the need for taking action. Present and future opportunities must be found out so that planning may be undertaken for them. See, the first step in planning process is recognizing the need for action. So, ಈಗ ಏನು ಅಪರ್ಚುನಿಟೀಸ್ ಇದೆ? ಫಸ್ಟು ಅವೇರ್ನೆಸ್ ಆಫ್ ಬಿಸ್ನೆಸ್ ಅಪರ್ಚುನಿಟೀಸ್. ಬಿಸ್ನೆಸ್ ಅಪರ್ಚುನಿಟೀಸ್ ಏನಿದೆ ಅಂತ ಹೇಳಿ ನೋಡ್ಕೊಳ್ಬೇಕು. ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಪರ್ಚುನಿಟೀಸ್ ಮಸ್ಟ್ ಬಿ ಫೌಂಡ್ ಔಟ್. ಸೊ ಈಗ ಮತ್ತೆ ಮುಂದೆ ಇರ್ತಕ್ಕಂಥ ಬಿಸ್ನೆಸ್ ಅಪರ್ಚುನಿಟೀಸ್ನ ಅರ್ಥ ಮಾಡಿಕೊಂಡ್ರೆ ಸೊ ದೆನ್ ಪ್ಲಾನಿಂಗ್ ಮೇ ಬಿ ಅದಕ್ಕೆ ಯೋಜನೆಯನ್ನು ತಯಾರಿಸ್ಕೊಳ್ಬೋದು. ದ ಟ್ರೆಂಡ್ ಆಫ್ ಎಕನಾಮಿಕ್ ಸಿಚುಯೇಷನ್ ಶುಡ್ ಆಲ್ಸೋ ಬಿ ಕನ್ಸಿಡರ್ಡ್. ಫಾರ್ ಇನ್ಸ್ಟೆನ್ಸ್, ಇಫ್ ಯು ಥಿಂಕ್ ಆಫ್ ದ ಗವರ್ನಮೆಂಟ್ ಈಸ್ ಡೆವಲಪಿಂಗ್ ರೂರಲ್ ಏರಿಯಾಸ್, then the businessman must think of setting up units suitable to that environment. See, if thinking of the government is to develop rural areas, so ಏನಾದರೂ ಗೌರ್ನಮೆಂಟು ರೂರಲ್ ಏರಿಯಾಸ್ನ ಡೆವಲಪ್ ಮಾಡಲಿಕ್ಕೆ ಯೋಜನೆಯನ್ನು ತಯಾರಿಸ್ತಾ ಇದೆ ಅಂದರೆ ದೆನ್ ಬಿಸ್ನೆಸ್ ಮ್ಯಾನ್ ಮಸ್ಟ್ ಥಿಂಕ್ ಆಫ್ ಸೆಟ್ಟಿಂಗ್ ಅಪ್ ಯೂನಿಟ್ಸ್ ಸೂಟಬಲ್ ಟು ದಟ್ ಎನ್ವಿರಾನ್ಮೆಂಟ್. ಆ ಎನ್ವಿರಾನ್ಮೆಂಟಿಗೆ ಸೂಟಬಲ್ ಆಗುವಂತಹ ಯೋಜನೆಯನ್ನು ನಾವು ತಯಾರಿಸ್ಕೊಳ್ಬೇಕಾಗುತ್ತೆ. ದೆನ್ ಆ್ಯಂಡ್ ಕ್ಯಾನ್ ಎಂಜಾಯ್ ದ ಫೆಸಿಲಿಟೀಸ್ ಆಫರ್ಡ್ ಫಾರ್ ದಟ್ ಪರ್ಪಸ್. ಸೊ ಗೌರ್ನಮೆಂಟು ಆ ಪರ್ಪಸ್ಸಿಗೆ ಏನು ಫೆಸಿಲಿಟೀಸ್ ಕೊಡುತ್ತೆ ಆ ಫೆಸಿಲಿಟೀಸ್ನ ಎಂಜಾಯ್ ಮಾಡ್ಬೋದು. ಫಸ್ಟ್ ಥಿಂಗ್ ಏನು ಅಂದರೆ ರೆಕಗ್ನೈಸಿಂಗ್ ದಿ ನೀಡ್ ಫಾರ್ ಆ್ಯಕ್ಷನ್. ನಾನು ಏನು ಮಾಡಬಹುದು, ಓಕೆ, ಇವತ್ತಿನ ಎಕನಾಮಿಕ್ ಸಿಚುಯೇಷನ್ ಏನಿದೆ, ಪ್ರೆಸೆಂಟ್ ಮತ್ತು ಫ್ಯೂಚರ್ ಅಪರ್ಚುನಿಟೀಸ್ ಏನು, ಸೊ ಇದನ್ನು ಫಸ್ಟು ಕನ್ಸಿಡರ್ ಮಾಡಬೇಕು. ದೆನ್ ಗ್ಯಾದರಿಂಗ್ ನೆಸೆಸರಿ ಇನ್ಫಾರ್ಮೇಷನ್. ಆ್ಯಕ್ಚುಯಲ್ ಪ್ಲ್ಯಾನನ್ನು ಮಾಡೋದಕ್ಕಿಂತ ಸೆಕೆಂಡ್ ಸ್ಟೆಪ್ಪಲ್ಲಿ ಬಿಫೋರ್ ಆ್ಯಕ್ಚುಯಲ್ ಪ್ಲ್ಯಾನಿಂಗ್ ಈಸ್ ಇನಿಷಿಯೇಟೆಡ್ ರಿಲೆವೆಂಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಶುಡ್ ಬಿ ಕಲೆಕ್ಟೆಡ್. ಅದಕ್ಕೆ ಸಂಬಂಧಪಟ್ಟಂತಹ ರಿಲೆವೆಂಟ್ ಫ್ಯಾಕ್ಟ್ಸ್ ಮತ್ತು ಫಿಗರ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಆಲ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಬಿಸ್ನೆಸ್ ಆಪರೇಷನ್ ಲೈಕ್ the type of customers to be satisfied, the circumstances under which goods are to be provided, value of goods will be charged to the customers. The facts and figures collected will help in framing realistic plans. So, necessary ಅಪರ್ಚುನಿಟೀಸ್ ಏನಿದೆ ಅಂತ ರೆಕಗ್ನೈಸ್ ಮಾಡಿಕೊಂಡ ಮೇಲೆ ದ ಬಿಸ್ನೆಸ್ ಮೆನ್
must collect the information relating to that before actual planning. ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಥರದ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಕಸ್ಟಮರ್ಸಿಗೆ ಯಾವ ದಟ್ ಈಸ್ ಅಂಡರ್ ದಿ ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಗೂಡ್ಸ್ ಆರ್ ಟು ಬಿ ಪ್ರೊವೈಡೆಡ್. ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಗೂಡ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ ಸಫಿಷಿಯಂಟ್ ಪ್ರೊಡಕ್ಷನ್ ಇದೆನಾ, ನೀಡ್ ಎಷ್ಟಿದೆ, ಅದಕ್ಕೇನಾದರೂ ರಾ ಮೆಟೀರಿಯಲ್ ಶಾರ್ಟೇಜ್ ಇದೆನಾ, ಓಕೆ. ದೆನ್ ಕಸ್ಟಮರ್ಸಿಗೆ ಅದರ ಅಗತ್ಯ ಎಷ್ಟಿದೆ, ಓಕೆ. ದೆನ್ ವ್ಯಾಲ್ಯೂ ಆಫ್ ಪ್ರಾಡಕ್ಟ್ಸ್ ಟು ದಿ ಕಸ್ಟಮರ್ಸಿಗೆ ಅದರ ವ್ಯಾಲ್ಯೂ ಏನಿದೆ, ಓಕೆ, ಅದರ ಅಗತ್ಯತೆ ಎಷ್ಟಿದೆ. ಸೊ ಈ ರೀತಿ ಆ ಬಿಸ್ನೆಸ್ ಅಪರ್ಚುನಿಟಿಗೆ, ಆ ಪ್ರಾಡಕ್ಟಿಗೆ ಸಂಬಂಧಪಟ್ಟಂತಹ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಕಲೆಕ್ಟ್ ಮಾಡಿಕೊಂಡ್ರೆ ದೆನ್ ಈ ಕ್ಯಾನ್ ಫ್ರೇಮ್ ದ ರಿಯಲಿಸ್ಟಿಕ್ ಪ್ಲ್ಯಾನ್. ದೆನ್ ಥರ್ಡ್ ಸ್ಟೆಪ್ ಈಸ್ ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್. ಸೊ ಆಬ್ಜೆಕ್ಟಿವ್ಸ್ ಅಂತಂದರೆ ಗೋಲ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್. Objectives are the goals which the management tries to achieve. They are the end points and all energies are diverted to achieve these goals. So, ಆ ಆರ್ಗನೈಸೇಷನಿನ, ಆ ಎಂಟರ್ಪ್ರೈಸಿನ ಉದ್ದೇಶನ ಡಿಟರ್ಮೈನ್ ಮಾಡ್ಕೊಳ್ಬೇಕು. ಸೊ ದ ಆಬ್ಜೆಕ್ಟಿವ್ಸ್ ಫಸ್ಟ್ ಶುಡ್ ಬಿ ಸೆಟ್ ಫಾರ್ ದಿ ಹೋಲ್ ಆರ್ಗನೈಸೇಷನ್ ಏನು ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡಬೇಕಾಗಿದೆ. Then they must be broken down into departmental objectives, sectional, individual, they can be divided into further. The objectives must be specific and informative. So ಒಂದು ಆರ್ಗನೈಸೇಷನಿನ ಉದ್ದೇಶ ಏನು ಅಂತ ಡಿಸೈಡ್ ಮಾಡಿದ ಮೇಲೆ ಸೊ ಅದನ್ನು ಇಂಡಿವಿಜುವಲ್ ಆಗಿ ಬ್ರೋಕನ್ ಡೌನ್ ಮಾಡ್ಕೊಳ್ಬೋದು, ಡಿಪಾರ್ಟ್ಮೆಂಟ್ ವೈಸ್ ಬ್ರೋಕನ್ ಡೌನ್ ಮಾಡ್ಕೊಳ್ಬೋದು. ಅಂದರೆ ಪ್ರತಿ ಡಿಪಾರ್ಟ್ಮೆಂಟು ಏನು ಅಚೀವ್ ಮಾಡಬೇಕು. ಸೊ ಡಿಪಾರ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡಬೇಕು ಅಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಇಂಡಿವಿಜುವಲ್ಸ್ ಏನೇನು ಕೆಲಸ ಮಾಡಬೇಕು, ಹೀಗೆ ನ್ಯಾರೋ ಡೌನ್ ಆಗ್ತಾ ಬಂದಂಗೆ ಪ್ರತಿಯೊಬ್ಬ ಇಂಡಿವಿಜುವಲ್ ವರ್ಕರ್ ಆಬ್ಜೆಕ್ಟಿವ್ ಕೂಡ ಸೆಟ್ ಆಗುತ್ತೆ. ಸೊ ಥರ್ಡ್ ಸ್ಟೆಪ್ ಈಸ್ ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್. ದೆನ್ ಇಟ್ ವಿಲ್ ಬಿ ವೆರಿ ಮಚ್ ಕ್ಲಿಯರ್ ದಟ್ ಹೂ ಹ್ಯಾಸ್ ಟು ಡೂ ವಾಟ್, ಯಾರ್ಯಾರು ಏನೇನನ್ನು ಮಾಡಬೇಕು, ಯಾವ ಡಿಪಾರ್ಟ್ಮೆಂಟು ಏನು ಅಚೀವ್ ಮಾಡಬೇಕು ಅಂತೇಳಿ ಕ್ಲಾರಿಟಿ ಸಿಗುತ್ತೆ. ದೆನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ಲಾನಿಂಗ್ ಪ್ರಿಮಿಸಸ್, ಫೋರ್ತ್ ಸ್ಟೆಪ್. ನಿಮಗೆ ಗೊತ್ತಿದೆ ಪ್ಲಾನಿಂಗ್ ಈಸ್ ಆಲ್ವೇಸ್ ಫಾರ್ ಅನ್ಸರ್ಟನ್ ಫ್ಯೂಚರ್. ನಾವು ಯಾವಾಗಲೂ ಪ್ಲ್ಯಾನ್ ಮಾಡೋದು ಅಂದರೆ ಫ್ಯೂಚರ್ ಪ್ಲಾನಿಂಗ್ ಇರುತ್ತೆ. ಫ್ಯೂಚರ್ ಈಸ್ ಆಲ್ವೇಸ್ ಅನ್ಸರ್ಟನ್. ದೋ ನಥಿಂಗ್ ಮೇ ಬಿ ಸರ್ಟನ್ ಇನ್ ದ ಕಮಿಂಗ್ ಪೀರಿಯಡ್, ಬಟ್ ಸ್ಟಿಲ್ ಸರ್ಟನ್ ಅಸಂಪ್ಷನ್ಸ್ ವಿಲ್ ಹ್ಯಾವ್ ಟು ಬಿ ಮೇಡ್ ಫಾರ್ ಫಾರ್ಮುಲೇಟಿಂಗ್ ಪ್ಲ್ಯಾನ್ಸ್. ಸೊ ಯಾವುದೂ ಸರ್ಟನ್ ಇಲ್ಲ ಅಂದರೂ ಕೂಡ ನಾವೇನು ಮಾಡ್ತೀವಿ, ಅಬೌಟ್ ಫ್ಯೂಚರ್ ಕೆಲವು ಅಸಂಪ್ಷನ್ಸನ್ನು ಮಾಡ್ಕೊಳ್ತೀವಿ. ಓಕೆ, ಈ ಪ್ರಿಮಿಸಸ್ ಅಂದರೆ ಏನು ಅಂದರೆ ಪ್ರಿಮಿಸಸ್ ಆರ್ ಪ್ಲಾನಿಂಗ್ ಅಸಂಪ್ಷನ್ಸ್ ಅಬೌಟ್ ಫ್ಯೂಚರ್ ಸೆಟ್ಟಿಂಗ್ ಇನ್ ವಿಚ್ ಪ್ಲಾನಿಂಗ್ ಟೇಕ್ಸ್ ಪ್ಲೇಸ್. ಫ್ಯೂಚರ್ಗೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ಮಾಡಿಕೊಳ್ಳುವಂಥ ಅಸಂಪ್ಷನ್ಸ್. ದಸ್ ಇಟ್ ಈಸ್ ಎ ಫೋರ್ಕಾಸ್ಟ್ ಆಫ್ ದೋಸ್ ಬಿಸ್ನೆಸ್ ಕಂಡೀಷನ್ಸ್ ಅಂಡರ್ ವಿಚ್ ಎ ಪ್ಲ್ಯಾನ್ ಈಸ್ ಟು ಆಪರೇಟ್. ಸೊ ಮುಂದೆ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದು ಯಾವ ಕಂಡೀಷನ್ಸಲ್ಲಿ ವರ್ಕ್ ಮಾಡಬಹುದು ಅನ್ನೋದನ್ನು ಅಸ್ಯೂಮ್ ಮಾಡ್ಕೊಳ್ತೀವಿ. ಮೇ ಬಿ ಪಾಪ್ಯುಲೇಷನ್ ಟ್ರೆಂಡ್ಸ್ ಇರ್ಬೋದು, ಲೈಕ್ಲಿ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ನು, ಆಂಟಿಸಿಪೇಷನ್ ಆಫ್ ಕಾಸ್ಟ್, ಗೌರ್ಮೆಂಟ್ ಪಾಲಿಸಿ, ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸು, ಪವರು, ಲೇಬರ್ ಅಸ್ಯೂಮ್ ಮಾಡ್ಕೊಳ್ತೀವಿ. ಇಷ್ಟು ಸಿಗ್ಬೋದು, ಗೌರ್ಮೆಂಟ್ ಪಾಲಿಸಿ ಈ ಥರ ಆಗ್ಬೋದು, ಇಷ್ಟು ಯೂನಿಟ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು, ಮಾಡಬೇಕಾಗಿ ಬರಬಹುದು. ಹೀಗೆ ಅಬೌಟ್ ಫ್ಯೂಚರ್ ಸಮ್ ಪ್ರಿಮಿಸಸ್ ಅಂದರೆ ಸಮ್ ಅಸಂಪ್ಷನ್ಸ್ ಹಿ ಹ್ಯಾಸ್ ಟು ಮೇಕ್. Here, forecasting and trend analysis provides most of the information required in planning. The success or failure of planning will depend upon the forecast for various factors mentioned above. ಪ್ಲ್ಯಾನರು ಪ್ಲ್ಯಾನ್ ಮಾಡುವಾಗ ಈ ಫ್ಯೂಚರ್ ಪಾಪ್ಯುಲೇಷನ್ ಟ್ರೆಂಡ್ಸ್ ಆಗಲಿ, ಲೈಕ್ಲಿ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆಗಲಿ, ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸು ಏನು ಅಸಂಪ್ಷನ್ಸ್ ಮಾಡ್ಕೊಳ್ತಾನೆ, ಈ ಪ್ಲ್ಯಾನಿಂಗಿನ ಸಕ್ಸಸ್ ಅಥವಾ ಫೇಲ್ಯೂರು ಡಿಪೆಂಡ್ ಅಪಾನ್ ದಿ ಫೋರ್ಕಾಸ್ಟ್. ಹೇಗೆ ಫೋರ್ಕಾಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಫೋರ್ಕಾಸ್ಟಿಂಗಿಗೆ ಅವರು ಟ್ರೆಂಡ್ ಅನಾಲಿಸಿಸ್ನ ಬೇಕಾದರೆ ಯೂಸ್ ಮಾಡ್ತಾರೆ. ದೇರ್ ಆರ್ ವೇರಿಯಸ್ ಟೆಕ್ನಿಕ್ಸ್ ಫಾರ್ ಫೋರ್ಕಾಸ್ಟಿಂಗ್. ಓಕೆ, ಬೈ ಯೂಸಿಂಗ್ ದೋಸ್ ಟೆಕ್ನಿಕ್ಸ್ planner must forecast, he has to make some assumptions and must forecast these factors. Then fifth step, determination of alternative courses. So at this step, planner has to search and examine alternative courses of action. So
ತಮ್ಮ ಉದ್ದೇಶ ಏನು ಡಿಟರ್ಮಿನ್ ಮಾಡ್ಕೊಂಡಿರ್ತಾರೆ, ದಿ ಆಬ್ಜೆಕ್ಟಿವ್ ಸೆಟ್ ಫಾರ್ ದಿ ಆರ್ಗನೈಸೇಷನ್ ಏನಿದೆ. ಸೊ ವಾಟ್ ಆರ್ ದಿ ಡಿಫ್ರೆಂಟ್ ಕೋರ್ಸಸ್ ಆಫ್ ಆ್ಯಕ್ಷನ್ ಅವೈಲಬಲ್ ಟು ಅಚೀವ್ ದಟ್ ಆಬ್ಜೆಕ್ಟಿವ್. There is hardly any plan for which number of alternatives cannot be found out. ಪ್ರತಿ ಇದಕ್ಕೂ ಕೂಡ, ಪ್ರತಿ ಪ್ಲ್ಯಾನಿಂಗಿಗೂ ಕೂಡ ದೇರ್ ಇಸ್ ಹಾರ್ಡ್ಲಿ ಎನಿ ಪ್ಲ್ಯಾನ್ ಅಂದರೆ ಪ್ರತಿಯೊಂದಕ್ಕೂ ಕೂಡ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಇದ್ದೇ ಇರುತ್ತೆ ನಾವು ಯಾವುದನ್ನೇ ಅಚೀವ್ ಮಾಡಬೇಕು ಅಂದರೆ. ಆಲ್ ಪಾಸಿಬಲ್ ಆಲ್ಟರ್ನೇಟಿವ್ಸ್ ಶುಡ್ ಬಿ ಫೌಂಡ್ ಔಟ್. ಯಾವ್ಯಾವ ರೀತಿ ಕೆಲಸನ ಮಾಡಿಕೊಳ್ಬಹುದು, ಯಾವ್ಯಾವ ದಾರಿನಲ್ಲಿ ಹೋಗ್ಬೋದು. ಸೊ ಈ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ಈ ಶುಡ್ ಮೇಕ್ ಎ ಕಂಪ್ಯಾರಿಟಿವ್ ಅನಾಲಿಸಿಸ್. ಆ ಡಿಫ್ರೆಂಟ್ ಈಗ 3-4 ಆಲ್ಟರ್ನೇಟಿವ್ ಇರುತ್ತೆ ಅಂತ ಇಟ್ಕೊಳ್ಳಿ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್. ಆ ಆಲ್ಟರ್ನೇಟಿವ್ಸ್ದು ಕಂಪ್ಯಾರಿಟಿವ್ ಅನಾಲಿಸಿಸ್ನ ಮಾಡಬೇಕು. ನೆಕ್ಸ್ಟ್ 6th ಸ್ಟೆಪ್ ಏನು, ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ ಕೋರ್ಸಸ್ ಆ್ಯಂಡ್ ಚೂಸಿಂಗ್ ದಿ ಬೆಸ್ಟ್. ಈ ಆಲ್ಟರ್ನೇಟಿವ್ ಕೋರ್ಸಸ್ ಏನಿದೆ, ಇಯರ್ ಪ್ಲಾನರ್ ಇವ್ಯಾಲ್ಯೂಯೇಟ್ಸ್ ದಿ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್ ಆ್ಯಂಡ್ ಸೆಲೆಕ್ಟ್ ಎ ಸ್ಯೂಟಬಲ್ ಆ್ಯಂಡ್ ಬೆಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್. ಯಾವ ಕೋರ್ಸ್ ಆಫ್ ಆ್ಯಕ್ಷನನ್ನು ಯೂಸ್ ಮಾಡಿಕೊಂಡ್ರೆ ಅವರಿಗೆ ಕಾಸ್ಟ್ ಮಿನಿಮೈಸ್ ಆಗುತ್ತೆ, ಅವರ ಅಬ್ಜೆಕ್ಟಿವ್ ಅಚೀವ್ ಮಾಡ್ಬೋದು ಈಸಿಯಾಗಿ, ದಟ್ ಆಲ್ಟರ್ನೇಟಿವ್ ಈ ಮಸ್ಟ್ ಸೆಲೆಕ್ಟ್. All possible alternatives should be compared and evaluated in the light of premises and goals with reference to considerations like cost, speed, quality. ಈ ಆಲ್ಟರ್ನೇಟಿವ್ಸ್ನ ಇವ್ಯಾಲ್ಯೂಯೇಟ್ ಮಾಡಿ ಡಿಸಿಷನ್ ತಗೊಳ್ಳುವಾಗ ಪ್ರತಿಯೊಂದು ಆಲ್ಟರ್ನೇಟಿವ್ದು ಕಾಸ್ಟ್ ಏನು, ಎಷ್ಟು ಟೈಮಲ್ಲಿ ಮುಗಿಯುತ್ತೆ, ಅದರ ಔಟ್ಪುಟ್ ಕ್ವಾಲಿಟಿ ಏನಿರುತ್ತೆ, ಇದನ್ನು ಗಮನಿಸಬೇಕಾಗತ್ತೆ. ಆಲ್ ಪಾಸಿಬಲ್ ಆಲ್ಟರ್ನೇಟಿವ್ಸ್ ಆರ್ ಅಪ್ರೈಸ್ಡ್ ಟು ಸೆಲೆಕ್ಟ್ ಎ ಸ್ಯಾಟಿಸ್ಫ್ಯಾಕ್ಟರಿ ಕೋರ್ಸ್ ಆಫ್ ಆ್ಯಕ್ಷನ್. ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಕೋರ್ಸ್ ಆಫ್ ಆ್ಯಕ್ಷನ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ದೆನ್ ಇಟ್ ಈಸ್ ದಿ ಪಾಯಿಂಟ್, ಯಾವ ಕೋರ್ಸ್ ಆಫ್ ಆ್ಯಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಟ್ ದಿಸ್ ಪಾಯಿಂಟ್ ದ ಪ್ಲ್ಯಾನ್ ಈಸ್ ಅಡಾಪ್ಟೆಡ್ ಅಂತೇಳಿ, ಅಟ್ ವಿಚ್ ದ ಪ್ಲ್ಯಾನ್ ಈಸ್ ಅಡಾಪ್ಟೆಡ್. ಸೊ ಡಿಫ್ರೆಂಟ್ ಕೋರ್ಸಸ್ ಆಫ್ ಆ್ಯಕ್ಷನಲ್ಲಿ ಡಿಫ್ರೆಂಟ್ ಕೋರ್ಸ್ ಆಫ್ ಆ್ಯಕ್ಷನ್ನ ಇವ್ಯಾಲ್ಯೂಯೇಟ್ ಮಾಡಿದ ಮೇಲೆ ಅದರಲ್ಲಿ ಬೆಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಟ್ ದಿಸ್ ಪಾಯಿಂಟ್ ಇಟ್ ಈಸ್ ಟ್ರೀಟೆಡ್ ಆಸ್ ಪ್ಲ್ಯಾನ್ ಈಸ್ ಅಡಾಪ್ಟೆಡ್. ನೆಕ್ಸ್ಟ್ ಸ್ಟೆಪ್ ಏನು, ಪ್ರಿಪ್ರೇಷನ್ ಆಫ್ ಡೆರೈವೇಟಿವ್ ಆರ್ ಸೆಕೆಂಡರಿ ಪ್ಲ್ಯಾನ್ಸ್. ಫಸ್ಟ್ ದ ಬೇಸಿಕ್ ಪ್ಲ್ಯಾನ್ ಈಸ್ ಪ್ರಿಪೇರ್ಡ್ ಫಾರ್ ದ ಹೋಲ್ ಎಂಟರ್ಪ್ರೈಸ್, cannot be effectively operated in the absence of sub plans or departmental plans. ಸೊ ಏನು ಬೇಸಿಕ್ ಪ್ಲ್ಯಾನನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಇಟ್ ಕೆನಾಟ್ ಬಿ ಎಫೆಕ್ಟಿವ್ಲಿ ಆಪರೇಟೆಡ್ ವಿತೌಟ್ ಡಿಪಾರ್ಟ್ಮೆಂಟಲ್ ಪ್ಲ್ಯಾನ್ಸ್ ಆರ್ ಸಬ್ ಪ್ಲ್ಯಾನ್ಸ್. ಸೊ ಅಗೈನ್ ಮತ್ತೆ ಡಿಪಾರ್ಟ್ಮೆಂಟಲ್ ಪ್ಲ್ಯಾನ್ಸ್ನ ಮಾಡ್ಕೊಳ್ಬೇಕು. ಸೊ ವಿತಿನ್ ದಿ ಫ್ರೇಮ್ವರ್ಕ್ ಆಫ್ ಬೇಸಿಕ್ ಪ್ಲ್ಯಾನ್, ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ ಆರ್ ಡೆವಲಪ್ಡ್ ಇನ್ ಈಚ್ ಏರಿಯಾ ಆಫ್ ದಿ ಬಿಸ್ನೆಸ್ to integrate the objectives with a network of policies, procedures, etc. ಓಕೆ, ನೆಕ್ಸ್ಟು ಪ್ರತಿ ಡಿಪಾರ್ಟ್ಮೆಂಟ್ಗೂ ಕೂಡ ಆಲ್ಟರ್ನೇಟಿವ್ ಪ್ಲ್ಯಾನ್ಸನ್ನು ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಒನ್ಸ್ ಪ್ರೊಡಕ್ಷನ್ ಪ್ಲ್ಯಾನ್ ಈಸ್ ಡಿಸೈಡೆಡ್, ದೆನ್ ನಂಬರ್ ಆಫ್ ಪ್ಲ್ಯಾನ್ಸ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ರಾ ಮೆಟೀರಿಯಲ್ಸ್, ಪರ್ಚೇಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್, ರಿಕ್ರೂಟ್ಮೆಂಟ್ ಆಫ್ ಪರ್ಸೊನೆಲ್ ವಿಲ್ ಬಿ ರಿಕ್ವೈರ್ಡ್. ಸೊ ಒಂದು ಸತಿ ಪ್ರೊಡಕ್ಷನ್ ಪ್ಲ್ಯಾನ್ ಇಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇರ್ಬೋದು, ಪರ್ಚೇಸ್ ಆಫ್ ಮೆಷಿನರಿ ಇರ್ಬೋದು, ಅಪಾಯಿಂಟ್ಮೆಂಟ್ ಆಫ್ ಪರ್ಸೊನೆಲ್ ವರ್ಕರ್ಸ್ ಇರ್ಬೋದು. ಸೊ ಇದಕ್ಕೆ ಸಬ್ ಪ್ಲ್ಯಾನ್ಸ್, ಡಿಪಾರ್ಟ್ಮೆಂಟಲ್ ಪ್ಲ್ಯಾನ್ಸು ಡೆವಲಪ್ ಮಾಡಬೇಕಾಗತ್ತೆ. ಸೊ ಒಂದು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಪ್ರಿಪ್ರೇಷನ್ ಆಫ್ ಡಿರೈವೇಟಿವ್ ಪ್ಲ್ಯಾನ್ಸ್. ನೆಕ್ಸ್ಟ್ ಒನ್ನು ಟೈಮಿಂಗ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್. ಟೈಮಿಂಗ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್. Timing is an essential consideration in planning. ಬಹಳ ಇಂಪಾರ್ಟೆಂಟ್ ಟೈಮಿಂಗು. ಆಫ್ಟರ್ ಡೆವಲಪಿಂಗ್ ದ ಸಬ್ ಪ್ಲ್ಯಾನ್ಸ್, ದ ಸ್ಟ್ರಾಟಜಿ ಆ್ಯಂಡ್ ಫಿನಿಶಿಂಗ್ ಟೈಮ್, ದ ಸ್ಟ್ರಾಟಜಿ ಫಾರ್ ದಟ್ ಪ್ಲ್ಯಾನ್ ಅಂದರೆ ದಿ ಸ್ಟಾರ್ಟಿಂಗ್ ಆ್ಯಂಡ್ ಫಿನಿಶಿಂಗ್ ಟೈಮ್ ಶುಡ್ ಬಿ ಫಿಕ್ಸ್ಡ್ ಫಾರ್ ಈಚ್ ಪ್ಲ್ಯಾನ್. ಪ್ರತಿ ಪ್ಲ್ಯಾನಿಗೆ ಕೂಡ ಏನಿದೆ ಅವನು ಪ್ರತಿ ಪ್ಲ್ಯಾನಿಂದ ಕೂಡ ಸ್ಟಾರ್ಟಿಂಗ್ ಮತ್ತು ಫಿನಿಶ್ ಟೈಮ್ನ ಫಿಕ್ಸ್ ಮಾಡ್ಕೊಳ್ಬೇಕು. For each plan, this scheduling is very useful not only for sales but also production areas and in other areas also. Timing and sequence of operations. ಪ್ರತಿ ಏರಿಯಾದಲ್ಲೂ ಕೂಡ ಸ್ಟಾರ್ಟಿಂಗ್ ಮತ್ತು ಫಿನಿಶಿಂಗ್ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಬೇಕು. The next, securing and participation of employees. Securing participation of employees. Securing participation of employees. The execution of a successful plan depends to a large extent upon the loyalty and sincerity of the subordinates.
ಸೊ ನಾವು ಪ್ಲ್ಯಾನ್ ಮಾಡಿದ ಮೇಲೆ ನಮ್ಮಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯೀಸು ಎಷ್ಟು ಲಾಯಲ್ ಆಗಿ ವರ್ಕ್ ಮಾಡ್ತಾರೆ, ಸೊ ಸಬಾರ್ಡಿನೇಟ್ಸು ಎಷ್ಟು ಲಾಯಲ್ ಆಗಿ ವರ್ಕ್ ಮಾಡ್ತಾರೆ, ಎಷ್ಟು ಸಿನ್ಸಿಯರ್ ಆಗಿರ್ತಾರೆ, ಅದು ಇಂಪಾರ್ಟೆಂಟು. ಇಟ್ ಕ್ಯಾನ್ ಬಿ ಸೆಕ್ಯೂರ್ಡ್ ಓನ್ಲಿ ವೆನ್ ಪ್ರಾಪರ್ ಪಾರ್ಟಿಸಿಪೇಷನ್ ಆಫ್ ಎಂಪ್ಲಾಯೀಸ್ ಇನ್ ಪ್ಲ್ಯಾನಿಂಗ್ ಈಸ್ ಸೆಕ್ಯೂರ್ಡ್. ಪ್ಲ್ಯಾನ್ ಮಾಡುವಾಗ ಆ ನೆಸೆಸರಿ ರಿಕ್ವೈರ್ಡ್ ಎಂಪ್ಲಾಯೀಸ್ ಏನಿರ್ತಾರೆ, ನೀವೇನು ಮಾಡ್ಕೊಳ್ಬೇಕು ಅಂತ ಇರ್ತೀರಿ, ಸೊ ಆ ವರ್ಕರ್ಸ್ನ ಕೂಡ ಅವರ ಪಾರ್ಟಿಸಿಪೇಷನ್, ಅವ್ರ ಸಜೆಷನ್ ಕೂಡ ಇಂಪಾರ್ಟೆಂಟ್. ಪ್ಲ್ಯಾನ್ಸ್ ಮಸ್ಟ್ ಬಿ ಕಮ್ಯುನಿಕೇಟೆಡ್, ಎಕ್ಸ್ಪ್ಲೈನ್ಡ್ ಥರೋಲಿ. ಸೊ ಅವರಿಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಸಚ್ ಪಾರ್ಟಿಸಿಪೇಷನ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಇನ್ವಾಲ್ವ್ಮೆಂಟ್ ಆಫ್ ಸಬಾರ್ಡಿನೇಟ್ಸ್ ಇನ್ ಇಟ್. ಮೊದಲೇ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಹೀಗೆ ಕೆಲಸ ಮಾಡಬೇಕು, ನೀವು ಹೀಗೆ ಮಾಡಬೇಕಾಗತ್ತೆ ಅಂಥೇಳಿ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೂ ಕೂಡ ಎ ಫೀಲಿಂಗ್ ಆಫ್ ಇನ್ವಾಲ್ವ್ಮೆಂಟ್ ಬರುತ್ತೆ. ಸೊ ಆವಾಗ ಪ್ಲ್ಯಾನಿಂಗಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಸೆಕ್ಯೂರಿಂಗ್ ಪಾರ್ಟಿಸಿಪೇಷನ್ ಆಫ್ ಎಂಪ್ಲಾಯೀಸ್. ದೆನ್ ನೆಕ್ಸ್ಟ್ ಸ್ಟೆಪ್ಪು ಕನ್ಸಿಡರಿಂಗ್ ಸ್ಟ್ರಾಟಜಿ. 10th one, ಕನ್ಸಿಡರಿಂಗ್ ಸ್ಟ್ರಾಟಜಿ. Strategy as a significant contribution towards the execution of a plan. A planner should see the plans and policies of his competitors and then modify or readjust his plans. ಸೊ ಕಾಂಪಿಟೇಟರ್ಸ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದಕ್ಕೆ ಸ್ಟ್ರಾಟಜಿ ಮಾಡ್ಕೊಳ್ಬೇಕಾಗತ್ತೆ. ಇವರು ಮಾಡಿರುವಂಥ ಪ್ಲ್ಯಾನನ್ನು ರೀಅಡ್ಜಸ್ಟ್ ಮಾಡಿಕೊಂಡಾಗ ಸೊ ಈ ಮೇ ಪ್ರೂವ್ ದ ಸುಪೀರಿಯಾರಿಟಿ ಆಫ್ ಹಿಸ್ ಪ್ರಾಡಕ್ಟ್ ಆರ್ ಸರ್ವಿಸ್. ಸೊ ಕನ್ಸಿಡರೇಷನ್ ಆಫ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಬಿಕಮ್ಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಪ್ಲಾನಿಂಗ್ ಪ್ರೋಸೆಸ್. ಒಂದ್ಸರಿ ಪ್ಲ್ಯಾನ್ ಮಾಡಿದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಆ ಪ್ರಾಡಕ್ಟಿಗೆ ಸಂಬಂಧಪಟ್ಟಂತೆ, ಆ ಸರ್ವಿಸ್ ರೆಂಡರಿಂಗಿಗೆ ಸಂಬಂಧಪಟ್ಟಂತೆ ಕಾಂಪಿಟೇಟರ್ಸ್ ಏನು ಪ್ಲ್ಯಾನ್ ಮಾಡಿದ್ದಾರೆ, ಇನ್ ದಿ ಲೈಟ್ ಆಫ್ ದ ಪ್ಲಾನ್ಸ್ ಆಫ್ ಕಾಂಪಿಟೇಟರ್ಸು ಇವರು ರೀಅಡ್ಜಸ್ಟ್ ಮಾಡ್ಕೊಳ್ಬೇಕು. ದಟ್ ಈಸ್ ಕನ್ಸಿಡರಿಂಗ್ ಸ್ಟ್ರಾಟಜಿ. ದೆನ್ ಲಾಸ್ಟ್ ಸ್ಟೆಪ್ಪು ಪ್ರೊವೈಡಿಂಗ್ ಫಾಲೋ ಅಪ್ ಟು ದಿ ಪ್ರಪೋಸ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ಪ್ರೊವೈಡಿಂಗ್ ಫಾಲೋ ಅಪ್ ಟು ದಿ ಪ್ರಪೋಸ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ಕೊನೆಗೆ ಪ್ರಾವಿಷನ್ ಫಾರ್ ಫಾಲೋ ಮೆಷರ್ಸ್ ಶುಡ್ ಬಿ ಮೇಡ್ ಫ್ರಮ್ ಟೈಮ್ ಟು ಟೈಮ್. ವೆನ್ ಅ ಪ್ಲಾನ್ ಈಸ್ ಪುಟ್ ಇನ್ ಟು ಆ್ಯಕ್ಷನ್ in the context of current problems and situation, necessary adjustments in plan becomes imperative. ಸೊ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಿದಾಗ ಅಂಥ ಮಾಡಿದ ಸಂದರ್ಭದಲ್ಲಿ ಏನು ಪ್ರಾಬ್ಲಮ್ಸ್ ಬರುತ್ತೆ, ಯಾವ ಸಿಚುಯೇಷನ್ ಇರುತ್ತೆ, ಅದಕ್ಕೆ ನೆಸೆಸರಿ ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ಕೊಳ್ಬೇಕಾಗತ್ತೆ. ಫಾಲೋ ಅಪ್, ಸೊ ವಾಟ್ ಹ್ಯಾಸ್ ಬೀನ್ ಪ್ಲ್ಯಾನ್ಡ್, ಹೌ ಇಟ್ ಈಸ್ ಗೋಯಿಂಗ್ ಆನ್, ಅದು ಹೇಗೆ ನಡೀತಾ ಇದೆ ಅಂತ ನೋಡ್ಕೊಳ್ಬೇಕು. ದೆನ್ ನೆಸೆಸರಿ ಪ್ರಾವಿಷನ್ ಶುಡ್ ಬಿ ಮೇಡ್ ಫಾರ್ ಇಟ್, ಅದಕ್ಕೆ ನೆಸೆಸರಿ ಪ್ರಾವಿಷನನ್ನು, ನೆಸೆಸರಿ ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಫಾಲೋಯಿಂಗ್ ದಟ್ ಈಸ್ follow up to the proposed course of action, providing follow up to the proposed course of action. So planning process alli now we have seen 11 steps. Okay, recognizing the need for action. First ಯಾವ business opportunities na identify ಮಾಡ್ಕೊಳ್ಬೇಕು. next ಡಿಫ್ರೆಂಟ್ ಬಿಸ್ನೆಸ್ ಅಪರ್ಚುನಿಟೀಸ್ ಏನಿದೆ, ಅಟ್ ಪ್ರೆಸೆಂಟ್ ಯಾವ ಅಪರ್ಚುನಿಟಿ ಇದೆ ಅದನ್ನು ಐಡೆಂಟಿಫೈ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಸೆಕೆಂಡು, ಅದಕ್ಕೆ ಸಂಬಂಧಪಟ್ಟಂತೆ ನೆಸೆಸರಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ಇದಕ್ಕೆ ನಾವು ಎಷ್ಟು ಕಸ್ಟಮರ್ಸ್ ಬರ್ಬೋದು, ನಾವು ಎಷ್ಟು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗಿ ಬರ್ಬೋದು, ಸೊ ಇದಕ್ಕೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಸಿಗುತ್ತಾ, ಶಾರ್ಟೇಜ್ ಆಗುತ್ತಾ, ಮೆಷಿನರಿ ಸಿಗುತ್ತಾ, ದೆನ್ ದಟ್ ಈಸ್ ವೆದರ್ ಕಂಡೀಷನ್ಸ್ ಏನು ಬೇಕಾಗ್ಬೋದು, ಈ ಥರ ಅದಕ್ಕೆ ಸಂಬಂಧಪಟ್ಟಂಥ ನೆಸೆಸರಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ದೆನ್ ಇನ್ಫಾರ್ಮೇಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಲ್ ಆರ್ಗನೈಸೇಷನಿಗೆ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡ್ಕೊಳ್ಬೇಕು. ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್, ಏನು ಅಚೀವ್ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಓಲ್ ಆರ್ಗನೈಸೇಷನ್ ಮತ್ತು ಪ್ರತಿ ಡಿಪಾರ್ಟ್ಮೆಂಟ್ ಮತ್ತು ಪ್ರತಿ ಎಂಪ್ಲಾಯಿಗೆ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಮಾಡ್ಕೊಂಡ್ಮೇಲೆ ಫ್ಯೂಚರ್ನ ಫೋರ್ಕಾಸ್ಟ್ ಮಾಡಬೇಕು. ಎಷ್ಟು ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ಎಷ್ಟು ರಾ ಮೆಟೀರಿಯಲ್ ಸಿಗುತ್ತೆ, ಈ ಥರ ಕೆಲವು ಅಸಂಪ್ಷನ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ಯೂಚರ್ ಅನ್ಸರ್ಟೈನು, ಹಾಗಾಗಿ ಅದ್ರ ಬಗ್ಗೆ ಇಷ್ಟು ಸಿಗ್ಬೋದು, ಇಷ್ಟು ಆಗ್ಬೋದು, ಇಷ್ಟು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಅಸಂಪ್ಷನ್ಸ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಆ ಅಸಂಪ್ಷನ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಆಬ್ಜೆಕ್ಟಿವ್ನ ಸೆಟ್ ಮಾಡಿರ್ತಾರೆ, ಅದಕ್ಕೆ ಅದನ್ನು ಅಚೀವ್ ಮಾಡಲಿಕ್ಕೆ ಯಾವ್ಯಾವ ದಾರಿನಲ್ಲಿ ಹೋಗ್ಬೋದು, ಆಲ್ಟರ್ನೇಟಿವ್ ಕೋರ್ಸಸ್ ಏನು ನೋಡ್ಕೊಳ್ಬೇಕು. ನೆಕ್ಸ್ಟು ಪ್ರತಿಯೊಂದು ಆಲ್ಟರ್ನೇಟಿವ್ ಕೋರ್ಸನ್ನು ಕೂಡ ಅದರ ಸ್ಪೀಡು, ಕಾಸ್ಟ್ ಎಷ್ಟು ಬೀಳುತ್ತೆ, ಯಾವ ಆಲ್ಟರ್ನೇಟಿವ್ನಲ್ಲಿ ಹೋದರೆ ಕಾಸ್ಟ್ ಕಡಿಮೆ ಬೀಳುತ್ತೆ, ಬೇಗ ಅಚೀವ್ ಮಾಡ್ಬೋದು, ಕ್ವಾಲಿಟಿ ಏನಿರುತ್ತೆ ಕಂಪೇರ್ ಮಾಡಿ ಅದರಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಚೂಸಿಂಗ್ ದಿ ಬೆಸ್ಟ್. ನೆಕ್ಸ್ಟು ರೆಕಗ್ನೈಸಿಂಗ್ ದಿ ನೀಡ್ ಫಾರ್
ನೆಕ್ಸ್ಟ್ ಸ್ಟೆಪ್ ಏನಿದೆ ದಟ್ ಈಸ್ ಪ್ರಿಪ್ರೇಷನ್ ಆಫ್ ಡಿರೈವೇಟಿವ್ ಪ್ಲ್ಯಾನ್ಸ್. ಆಲ್ಟರ್ನೇಟಿವ್ ಆಬ್ಜೆಕ್ಟಿನಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಲ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಜೊತೆಗೆ ಪ್ರತಿ ಡಿಪಾರ್ಟ್ಮೆಂಟ್ಗೂ ಕೂಡ ಸಬ್ ಪ್ಲ್ಯಾನ್ಸ್ನ ಮಾಡಬೇಕು. ಸಬ್ ಪ್ಲ್ಯಾನ್ ಇಲ್ಲ ಅಂದರೆ ಮೇಯ್ನ್ ಪ್ಲ್ಯಾನು ಅಚೀವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಟೈಮಿಂಗ್ ಆ್ಯಂಡ್ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್. ಪ್ರತಿ ಇದಕ್ಕೂ ಕೂಡ ಸ್ಕೆಡ್ಯೂಲಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಷ್ಟು ಟೈಮ್ ತೊಗೊಳುತ್ತೆ, ಸೊ ಸ್ಟಾರ್ಟಿಂಗ್ ಮತ್ತು ಫಿನಿಶಿಂಗ್ ಟೈಮನ್ನು ಫಿಕ್ಸ್ ಮಾಡಿಕೊಳ್ಬೇಕು. ದೆನ್ ಸೆಕ್ಯೂರಿಂಗ್ ಪಾರ್ಟಿಸಿಪೇಷನ್ ಆಫ್ ಎಂಪ್ಲಾಯೀಸ್. ಸೊ ಡೆಮಾಕ್ರೆಟಿಕ್ ಇರಬೇಕು ಯಾವಾಗಲೂ. ಪ್ಲ್ಯಾನ್ ಮಾಡಿದ ಮೇಲೆ ಅದನ್ನು ಸಬಾರ್ಡಿನೇಟ್ಸಿಗೆ ಕನ್ವೆ ಮಾಡಿ ಕಮ್ಯುನಿಕೇಟ್ ಮಾಡಿ ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗೋ ಥರ ಮಾಡಿಕೊಂಡ್ರೆ ಸೊ ದಟ್ ಇಟ್ ವಿಲ್ ಬಿ ಎ ಸಕ್ಸಸ್ಫುಲ್ ಪ್ಲ್ಯಾನ್. ದೆನ್ 10th ಒನ್ ಕನ್ಸಿಡರಿಂಗ್ ಸ್ಟ್ರಾಟಜಿ. ಕಾಂಪಿಟೀಟರ್ಸ್ದು ಪ್ಲ್ಯಾನನ್ನು ಗಮನಕ್ಕೆ ತಗೊಂಡು ನೀವು ಮಾಡಿರುವಂತಹ ಪ್ಲ್ಯಾನ್ಗೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ನೀವೇನು ರೀಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೇಕು ಅದನ್ನು ನೋಡಬೇಕು. ಕನ್ಸಿಡರಿಂಗ್ ಸ್ಟ್ರಾಟಜೀಸ್. ಕೊನೆಗೆ ಪ್ರೊವೈಡಿಂಗ್ ಫಾಲೋ ಅಪ್ ಟು ದಿ ಪ್ರಪೋಸ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ಯಾವ ಆ್ಯಕ್ಷನನ್ನು ನೀವು ಡಿಸೈಡ್ ಮಾಡ್ತೀರಿ ಅದು ಹೇಗೆ ನಡೀತಾ ಇದೆ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಶುಡ್ ದಟ್ ಈಸ್ ಫಾಲೋ ಅಪ್ ಟು ದಿ ಪ್ರಪೋಸ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ಅಂದರೆ ದಟ್ ಈಸ್ ಆ ಸಿಚುವೇಷನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ಏನು ನೆಸೆಸರಿ ಇದನ್ನು ಮಾಡಿಕೊಳ್ಬೇಕು. ದಟ್ ಈಸ್ ಪ್ರಾವಿಷನ್ ಫಾರ್ ಫಾಲೋ ಅಪ್ ಮೆಷರ್ಸ್ ಶುಡ್ ಬಿ ಮೇಡ್ ಫ್ರಮ್ ಟೈಮ್ ಟು ಟೈಮ್ when a plan is put into action in the context of the problems of that situation. ಸೊ ನೆಸೆಸರಿ ಅಡ್ಜಸ್ಟ್ಮೆಂಟ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಕೊನೆಗೆ ನೀವೇನೇ ಪ್ಲ್ಯಾನ್ ಮಾಡಿ ಫ್ಯೂಚರ್ ಬಗ್ಗೆ ಅಸ್ಯೂಮ್ ಮಾಡಿಕೊಂಡ್ರೂ ಕೂಡ ಇಂಪ್ಲಿಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಪ್ರಾಬ್ಲಮ್ಸ್ ಬರ್ಬೋದು. ಸೊ ಆ ಟೈಮಲ್ಲಿ ಮತ್ತೆ ಏನು ರೀಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಪ್ಲ್ಯಾನಿಗೆ ಪ್ರಪೋಸ್ಡ್ ಕೋರ್ಸ್ ಆಫ್ ಆ್ಯಕ್ಷನಿಗೆ ಫಾಲೋ ಅಪ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಅಥವಾ ಪ್ಲ್ಯಾನಿಂಗ್ ಪ್ರೋಸೆಸ್. ಓಕೆ.